ಪಿಸಿಒಡಿ ಬಂಜೆತನಕ್ಕೆ ಕಾರಣವಾಗಬಹುದಾ? ಮೊದಲು ಪಿಸಿಒಡಿ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಪಿಸಿಒಡಿ ಅಂತ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾಗೇನೆ ಓವರೀಸ್ ಅಲ್ಲಿ ಇಮ್ಮೆಚೂರ್ ಫಾಲಿಕಲ್ಸ್ ಡೆವಲಪ್ ಆಗುವಂಥದ್ದು. ಸೊ ಇಮ್ಮೆಚೂರ್ ಫಾಲಿಕಲ್ಸ್ ಡೆವಲಪ್ ಆಯ್ತು ಅಂತಂದ್ರೆ ನಮ್ಮ ಓವಲ್ಯೂಷನ್ ಏನಾಗುತ್ತೆ ಅದು ಡಿಲೇ ಆಗಬಹುದು ಅಥವಾ ಓವಲ್ಯೂಷನ್ ಆಗದೆ ಇರಬಹುದು. ಅದಷ್ಟೇ ಅಲ್ಲದೆ ನಿಮ್ಮ ಹಾರ್ಮೋನ್ಸ್ ಗಳಲ್ಲಿ ಏರಿಳಿತ ಆದಾಗ ಈ ಕನ್ಸೆಪ್ಷನ್ಗೆ ಬೇಕಾದಂತಹ ವಾತಾವರಣ ಯೂಟ್ರಸ್ ಅಲ್ಲಿ ಕ್ರಿಯೇಟ್ ಆಗದೆ ಇರಬಹುದು. ಸೊ ಈ ಪಿಸಿಒಡಿ ಇದ್ದಾಗ ನ್ಯಾಚುರಲಿ ಕನ್ಸೀವ್ ಆಗಬಹುದಾ ಅಂತ ಪ್ರಶ್ನೆ ಇದ್ರೆ ಎಸ್, 100% ಆಗಬಹುದು. ಆದ್ರೆ ಕೆಲವೊಂದು ಕ್ರೈಟೀರಿಯಾಗಳ ಮೇಲೆ ಗಮನ ಹರಿಸಬೇಕಾಗುತ್ತೆ. ಓವಲ್ಯೂಷನ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ಆಗೋ ತರ ಮಾಡ್ಬೇಕು. ಓವಲ್ಯೂಷನ್ ಡಿಲೇ ಆಗ್ತಾ ಇದೆ ಅಂದ್ರೆ ಅದು ಸರಿಯಾಗಿ ಬರೋ ತರ ಮಾಡ್ಬೇಕು. ಇದಕ್ಕೆ ಮುಖ್ಯವಾಗಿ ನೀವು ನಿಮ್ಮ ಜೀವನ ಶೈಲಿ ಮೇಲೆ ಫೋಕಸ್ ಮಾಡ್ಬೇಕು. ಬರೀ ಮಾತ್ರೆಗಳನ್ನ ಸೇವಿಸ್ತಾ ಕುತ್ಕೊಂಡ್ರೆ ಪಿಸಿಒಡಿ ಸರಿ ಹೋಗೋದಿಲ್ಲ. ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ಬೇಕು. ನಿದ್ದೆ ಮತ್ತೆ ಒತ್ತಡ ಇದಕ್ಕೆ ಮುಖ್ಯವಾದ ಕಾರಣ ಆಗಿರುತ್ತೆ. ಸೊ ಎರಡನ್ನೂ ಮ್ಯಾನೇಜ್ ಮಾಡೋದಷ್ಟೇ ಅಲ್ಲದೆ ಆಹಾರದಲ್ಲಿ ನೀವು ಹೆಚ್ಚಾಗಿ ಸಿರಿಧಾನ್ಯಗಳನ್ನ ಬಳಸೋದು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಗಳನ್ನ ಬಳಸೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಪ್ರತಿ ಆಹಾರದಲ್ಲೂ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಸೊಪ್ಪು ತರಕಾರಿಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಚಕ್ಕೆ ಪುಡಿ ಹಾಗೇನೆ ಮೆಂತೆ ಕಾಳಿನ ನೀರನ್ನ ಸೇವನೆ ಮಾಡೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಇದು ಓವರೀಸ್ ಅಲ್ಲಿ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಅದಷ್ಟೇ ಅಲ್ಲದೆ ಪ್ರತಿನಿತ್ಯ ಅರ್ಧ ಗಂಟೆ ದೈಹಿಕ ವ್ಯಾಯಾಮದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದಲ್ಲಿ ಪಿಸಿಒಡಿ ರಿಕವರಿ ಫೇಸ್ ಏನಿರುತ್ತೆ ಅದು ಇನ್ನು ಇಂಪ್ರೂವೈಸ್ ಆಗುತ್ತೆ. ಇನ್ನು ಇದೇ ತರದ ಬಂಜೆತನ ಹಾಗೇನೆ ಹೆಣ್ಣು ಮಕ್ಕಳ ಆರೋಗ್ಯದ ಪ್ರತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ.